ಇದೆಲ್ಲ ಆ ಪೋಸ್ಟರ್ ಇಂದ ಈ ಪೋಸ್ಟರ್ಗೆ ಟರ್ನ್ ಆಗೋದ್ ರೀತಿ ಇದೆಲ್ಲ ಪ್ರತಿಯೊಬ್ಬ ಲವ್ ಸ್ಟೋರಿಲಿ ಅದು ಇದ್ದಕ್ಕೆ ಕಾಡೇ ಕಾಡುತ್ತೆ. ಅಂತದೊಂದು ಸಂದರ್ಭನ ಅದನ್ನ ನಡ್ಸ್ಕೊಂಡು ಹೋಗೋ ರೀತಿ ಅಲ್ಲ ಅಂದ್ರೆ ನಿಭಾಯಿಸುವಂತ ರೀತಿ ಅದರಲ್ಲೇ ಪ್ರೀತಿ ಗೆಲ್ಲುವಂಥದ್ದು. ಆ ಪ್ರೀತಿನಲ್ಲಿ ಈ ಕಲ್ಟ್ ಗೆಲ್ಲುತ್ತಾ ಅಂತ 100% ಗೆಲ್ಲುತ್ತೆ ಸರ್. ಏನಕ್ಕಂದ್ರೆ ನನ್ನ ಫಸ್ಟ್ ಸಿನಿಮಾ ಅದೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟು ಅದು ಇದು ಅದೆಲ್ಲ ಇತ್ತು. ಬಟ್ ಈ ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ಬ ಹುಡುಗನ ಜೀವನದಲ್ಲಿ ಈ ಇನ್ಸಿಡೆಂಟ್ ನಡೆದಿರುತ್ತೆ. 101%. 100ಕ್ಕೂ 100 ಜನದಲ್ಲೂ ಕೂಡ ಈ ಇನ್ಸಿಡೆಂಟ್ ನಡೆದಿರುತ್ತೆ. ಅದೇನು ಹೊಸದೇನಿಲ್ಲ. ಸೊ ಐ ಥಿಂಕ್ ಇದು ಇಮೋಷನಲ್ ಆಗಿರೋದ್ರಿಂದ ಸೊ ಪ್ರತಿಯೊಬ್ರು ಈ ಕತೆಗೆ ಮತ್ತೆ ಈ ಸಿನಿಮಾಗೆ ಕನೆಕ್ಟ್ ಆಗ್ತಾ ಅಂತ ನಂಬಿಕೆ ಇದೆ ಸರ್. ಕೆಲವೊಂದ್ ಕಡೆ ಲುಕ್ ನೋಡಿದಾಗ ಇಂಡಸ್ಟ್ರಿನಲ್ಲಿ ಅಂದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಪ್ರೇಮ ಲೋಕದ್ ಬೇರೆ, ಅದು ಪ್ಯೂರ್ ಲವ್ ಸ್ಟೋರಿ. ಈ ಕಲ್ಟ್ ಲವ್ ಸ್ಟೋರಿ ಅಂತ ಬಂದ್ರೆ ಅದ್ ನೆನಪಾಗದೆ ಶಿವಣ್ಣ ಅವರು ಓಂ ಸಿನಿಮಾ. ಯಾಕಂದ್ರೆ ಆ ಪ್ರೀತಿಗೋಸ್ಕರ ಹಿಂದೆ ಬೆಳೆ ರೀತಿ ಅದೆಲ್ಲ ಕಲ್ಟ್ ಅಲ್ಲಿ ನೋಡಿದ್ವಿ. ಸೊ ಆ ಲುಕ್ ಆ ಫ್ಲೇವರ್ ಈ ಸಿನಿಮಾದಲ್ಲಿ 100% ಸರ್. ನಂಗೂ ಒಳ್ಳೆ ಇದು ಕೊಟ್ಟಿ ನೋಡಿ ನೀವು. ಓಂ ಒಂದ್ ಇದಂತೆ ಅಫ್ಕೋರ್ಸ್ 101% ಹೇಳ್ಬೋದು. ಓಂ ಶರ್ಲಿ ಸಿನಿಮಾ ಇರುತ್ತೆ ಸರ್ ಇದು 100%. ಸರ್ ಆ ಮ್ಯಾನರಿಸಮ್ ಕ್ಯಾರಿ ಮಾಡೋದಿದೆಯಲ್ಲ ಸರ್, ಎರಡು ಅಂದ್ರೆ ಡೈರೆಕ್ಟ್ ಹೇಳ್ತಾರೆ ಒಂದೊಂದು ಪಾತ್ರಕ್ಕೆ ಮೂರ್ ಶೇಡ್ ಇರುವಂತದ್ದು ಅಂತ. ಯಾಕಂದ್ರೆ ಒಂದು ಪಾತ್ರನ ಜೀವಿಸೋದೇ ಕಷ್ಟ, ಒಂದೇ ಸಿನಿಮಾದಲ್ಲಿ ಮೂರ್ ಪಾತ್ರ ಜೀವಿಸೋದು ಇನ್ನೂ ಬಹಳ ಕಷ್ಟ. ಎಷ್ಟು ಚಾಲೆಂಜ್ ಕೊಡ್ತೇವೆ ಆಸ್ ಆಕ್ಟರ್ ನಿಮ್ಗೇನೆ? ಅಫ್ಕೋರ್ಸ್ ಇತ್ತು ಸರ್. ಏನಕ್ಕಂದ್ರೆ ನಾವು ಇಷ್ಟಪಟ್ಟು ಕಷ್ಟಪಡ್ತಿರೋದು ಫೀಲ್ಡ್ ಇದು. ಸೊ ನನಗೆ ಅವ್ರು ಹೇಳಿದಾಗ್ಲೇ ಹೆದರ್ಕೊಂತಾ ಇದ್ರು. ಅಯ್ಯೋ ಸೇ ನೀವು 3 ಶೇಡ್ ಮಾಡ್ತೀರಾ, ಒಂದ್ ಶೇಡ್ ಬೇರೆ ಕತೆ ಹೇಳ್ತೀನಿ. ಇಲ್ಲ ಸರ್ ಇದೇ ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಆಮ ಡೈರೆಕ್ಟರ್ಸ್ ಬಾಯ್, ನಿಂಗೆ ಏನ್ ಬೇಕು ಸ್ಕ್ರೀನ್ ನಾನು ಮೋಸ ಮಾಡಕ್ ನಾನು ಬಿಡಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಅಸ್ ಚಾಲೆಂಜಿಂಗ್ ನನಗೂ ಕೂಡ. ಒಂದೇ ಸಿನಿಮಾದಲ್ಲಿ ಒಂದೇ ಸ್ಕ್ರೀನ್ ಅಲ್ಲಿ 2.5 hours ಸಿನಿಮಾದಲ್ಲಿ ಒಂದು 3 ಶೇಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್, ಬಾಡಿ ಲ್ಯಾಂಗ್ವೇಜ್ ಚೇಂಜ್, ಎಕ್ಸ್ಪ್ರೆಷನ್ ಚೇಂಜ್, ಕಾಸ್ಟ್ಯೂಮ್ ಚೇಂಜ್, ಎವ್ರಿಥಿಂಗ್ ಚೇಂಜ್. ಅದು ಕ್ಲೀನಾಗಿ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ಜನ ಕಂಡುಬಿಡ್ತಾರೆ. ಈಗಿರೋ ಜನರೇಷನ್ ಈಸಿಯಲ್ಲೇ ಕಂಡುಬಿಡ್ತಾರೆ. ಸೊ ಅದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಏನಕ್ಕಂದ್ರೆ ಈಗ ಒಂದು ಇನ್ನೋಸೆಂಟ್ ಬಾಯ್ ಆಗಿ ಮಾಡಿದಾಗ ವೊಲೆಂಟ್ ಮಾಡಬೇಕು ಅಂದ್ರೆ ಕಷ್ಟ. ಈಗ ಡಬ್ಬಿಂಗು ಕೂಡ ಈ ಸಿನಿಮಾದ ನಾನು ಡಬ್ಬಿಂಗ್ ಮಾಡಿರೋದು. ಫಸ್ಟ್ ಸಿನಿಮಾ ನಾನು ಮಾಡಿರ್ಲಿಲ್ಲ. ಸೊ ಈ ಸಿನಿಮಾ ನಾನು ಡಬ್ಬಿಂಗ್ ಮಾಡಿದಾಗ ಕೆಲವೊಂದು ಹೆವಿ ಎಪಿಸೋಡ್ಸ್ ಇದ್ದಾಗ ಅದನ್ನ ಮಾಡ್ಬಿಟ್ಟೆ. ಒಂದು ಬ್ರೇಕ್ ತಗೊಂಡು ನಾವು ಇದಕ್ ಮಾಡಿದ್ವಿ, ಅದು ಲವ್ ಎಪಿಸೋಡ್ಗೆ ಶಿಫ್ಟ್ ಆದ್ವಿ. ನನ್ನ ವಾಯ್ಸ್ ಆಗಿಲ್ಲ, ತಿರ್ಗಾ 2 ಸಲ ಬೇಕ್ ಕೊಟ್ಟು ಆ ಮೂಡ್ಗೆ ಶಿಫ್ಟ್ ಆಗಿ ತಿರ್ಗಾ ಆಮೇಲೆ ನಾನು ಡಬ್ಬಿಂಗ್ ಮಾಡಿದೆ. ಸೊ ತುಂಬಾ ಚಾಲೆಂಜಿಂಗ್ ಇರುತ್ತೆ ಸರ್. ಒಂದೇ ದಿನ ಶೂಟ್ ಆಗ್ತಾ ಅಥವಾ ಬೇರೆ ಬೇರೆ ಬ್ರೇಕ್ ಕೊಟ್ಟು ಸಿನಿಮಾ ಶೂಟಿಂಗ್ ಶೆಡ್ಯೂಲ್ ಹೇಗಿರ್ತಿತ್ತು ಸರ್ ಅಂತೆಲ್ಲ ಅದೊಂದು ಚೇಂಜಸ್ ಇದ್ದಾಗ ಒಂದ್ಸಲ ತಲೆಗೆ ನೋವು. ಶಾರ್ಟ್ ಹೇರ್ಗೆ ಬಂದಿರೋದು. ಫಸ್ಟ್ ಲಾಂಗ್ ಹೇರ್ದು ಏನಿತ್ತಲ್ಲ ಇತ್ತು ಅದೆಲ್ಲ ಮುಗಿಸಿ, ತಿರ್ಗಾ ಮೀಡಿಯಂ ಲಾಂಗ್ ಹೇರ್ದು ಏನಿತ್ತು ಅದು ಮುಗಿಸಿ, ತಿರ್ಗಾ ಶಾರ್ಟ್ ಹೇರ್ಗೆ ಏನಿತ್ತು ಅದನ್ನ ಹಂಗೆ ಮುಗಿಸಿ. ಕಥೆ ವಿಚಾರದಲ್ಲಿ ಈಗ ಲವ್ ಸ್ಟೋರಿ ಅಂದಾಗ ಪ್ರೇಮ ಲೋಕದಿಂದ ಈಗ ಯಾವ ತನಕ ಬಂದಿದೆ ಅಂದ್ರೆ ಅರ್ಜುನ್ ರೆಡ್ಡಿ, ಬೇಬಿ, ಸಯ್ಯಾರ ತರ ಬಂದ್ ನಿಂತಿದೆ. ಸೊ ನಿಮ್ಗೆ ಎಷ್ಟು ಚಾಲೆಂಜ್ ಇದೆ ಸರ್ ಈ ತರ ಪ್ರೀತಿ ಲವ್ ಸ್ಟೋರಿಯನ್ನ ಕನ್ನಡಿಗರಿಗೆ ಅಂದ್ರೆ ಪೋಸ್ಟರ್ ನೋಡಿದಲ್ಲಿ ಒಂದಷ್ಟು ಕಾಮೆಂಟ್ಸ್ ಗಳು ಬರ್ತವೆ ಅಂತ ಹೇಳಿದ್ರಿ, ಹೆಂಗ್ ನಿಭಾಯಿಸ್ತಾರೆ ಅಥವಾ ಹೆಂಗ್ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಸರ್ ಜನಕ್ಕೆ ಏನ್ ಸರ್ 2.5 ಗಂಟೆ ಎಂಟರ್ಟೈನ್ಮೆಂಟ್ ಬೇಕು. ಅವ್ರಿಗೆ ಸಮಥಿಂಗ್ ಹೊಸತನ ಬೇಕು. ಅದು ಹಾಡುಗಳು ಆಗ್ಬೋದು, ವಿಜುವಲ್ ಟ್ರೀಟ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಕತೆ ಆಗ್ಬೋದು. ಸರ್ ಹೊಸದ್ದು ಯಾರು ಏನ್ ಮಾಡೋಕ್ಕಾಗಲ್ಲ ಸರ್. ಇರೋದೇ 5 ಕತೆಗಳು, ಅದನ್ನ ಮಿಕ್ಸ್ ಮ್ಯಾಚ್ ಮಾಡಿ ನಾವು ಕತೆ ಮಾಡಬೇಕು. ಬಟ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸಿನಿಮಾಗಳು ಬರ್ಲಿಲ್ಲ. ಬಂದಿದೆ, ಇತ್ತೀಚೆಗೆ ಬರ್ಲಿಲ್ಲ. ಸೊ ಜನ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಯಾಕೆ ಸಯ್ಯಾರ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು, ಯಾಕೆ ಸೂಫ್ರಮ್ ಸೊ ಚಿಕ್ ಬಜೆಟ್ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು, ಜನಕ್ಕೆ ಇಷ್ಟ ಆಗ್ಬಿಡ್ತಾರೆ, ಇಷ್ಟು ದೊಡ್ಡ ಅವ್ರ ಪ್ರೀತಿ ಕೊಡ್ತಾರೆ. ಸೊ ಅದಕ್ಕೆ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಆಮೇಲೆ ವಿ ಬೀಯಿಂಗ್ ಆಸ್ ಅನ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಆಗಿ ಪ್ರತಿ ದಿನ ಕಲಿತಾನೆ ಇರಬೇಕು. ಒಂದು ಎರಡನೇದು ನಾವು ಅಪ್ಡೇಟ್ ಆಗ್ತಾ ಇರಬೇಕು ಸರ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ 100% ಐ ಆಮ್ ಡ್ಯಾಮ್ ಶೋರ್. ಆಮೇಲೆ ನಾನು ಈ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಪ್ರೊಡ್ಯೂಸರ್ಗೆ ಆಗ್ಬೋದು, ಡೈರೆಕ್ಟರ್ಗೂ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ. ಯಾವುದೇ ಕಾರಣ ಪ್ರಚಾರಕ್ಕಂತೂ ಹೋಗ್ತೀನಿ ಸರ್, ನೋ ಡೌಟ್, ಅದೊಂದು ಕರ್ತವ್ಯ ಅದು. ಬಟ್ ನಾನು ಈ ಸಿನಿಮಾ ಬಗ್ಗೆ ಜಾಸ್ತಿ ಹೊಗಳಲ್ಲ, ಜಾಸ್ತಿ ಏನು ಹೇಳಲ್ಲ. ಏನಕ್ಕಂದ್ರೆ ನಾನು ಮಾತಾಡೋದು ಚೆನ್ನಾಗಿರಲ್ಲ, ಸಿನಿಮಾ ಮಾತಾಡಲಿ, ಸಕ್ಸಸ್ ದಿನ ಮಾತಾಡ್ತೀನಿ.